2 ಸಮುವೇಲ 12ನೇ ಅಧ್ಯಾಯ 13ನೇ ವಾಕ್ಯ. ಆಗ ದಾವೀದನು ನಾತಾನನಿಗೆ, ನಾನು ಯೆಹೋವ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಎಂದು ಹೇಳಿದನು. ನಾತಾನನು ಅವನಿಗೆ, ಯೆಹೋವನು ನಿನ್ನ ಪಾಪವನ್ನು ಕ್ಷಮಿಸಿದ್ದಾನೆ, ನೀನು ಸಾಯುವುದಿಲ್ಲ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ದೀನರಾದಂಥ ನಮ್ಮನ್ನ ಕರ್ತನು ಆರಿಸಿ ಉನ್ನತವಾದಂಥ ಸ್ಥಾನದಲ್ಲಿ ನಿಲ್ಲಿಸಲಿಕ್ಕೆ ಶಕ್ತನಾಗಿದ್ದಾರೆ. ಆ ಉನ್ನತವಾದಂಥ ಸ್ಥಾನವನ್ನು ಅಲಂಕರಿಸಿದಾಗ ನಾವು ದೇವರಿಗೆ ವಿರುದ್ಧವಾಗಿ ನಡೆಯದ ಹಾಗೆ ನಾವು ಪವಿತ್ರಾತ್ಮನನ್ನು ಅನುಸರಿಸಬೇಕು. ದೀನನಾದಂತಹ ದಾವೀದನನ್ನು ಕರ್ತನು ಸೌಲನಿಂದಲೂ ಮಾತ್ರವಲ್ಲದೆ ಎಲ್ಲ ಶತ್ರುಗಳಿಂದಲೂ ತಪ್ಪಿಸಿ ಈಗ ಅರಸನನ್ನಾಗಿ ನೇಮಿಸಿದ್ದಾರೆ. ಅರಸನಾದಂತಹ ದಾವೀದನು ದೇವರಿಗೆ ವಿರುದ್ಧವಾದಂತಹ ಪಾಪವನ್ನು ಮಾಡುತ್ತಾನೆ. ಬತ್ಷೆಬೆಯನ್ನ ಮೋಹಿಸಿ ಆಕೆಗೋಸ್ಕರವಾಗಿ ಬತ್ಷೆಬೆಯ ಗಂಡನು ಸಾಯುವ ಹಾಗೆ ದಾವೀದನು ಯುದ್ಧದಲ್ಲಿ ಮುಂದೆ ನಿಲ್ಲುವ ಹಾಗೆ ಮಾಡಿದನು. ಇದು ದಾವೀದನ ದೃಷ್ಟಿಯಲ್ಲಿ ಉತ್ತಮವಾದ ಹಾಗೆ ಕಾಣಿಸಲ್ಪಟ್ಟಿತು, ಆದರೆ ದೇವರ ದೃಷ್ಟಿಯಲ್ಲಿ ನೀಚವಾದಂತಹ ಕಾರ್ಯವಾಗಿತ್ತು. ನ್ಯಾಯ ಅನ್ಯಾಯಗಳನ್ನು ವಿಮರ್ಶಿಸಿ ನ್ಯಾಯವನ್ನೇ ಸ್ಥಾಪಿಸುವಂತ ಕರ್ತನು ಅಭಿಷಕ್ತ ಸೇವಕನಾದಂತಹ ನಾತಾನನ ಮುಖಾಂತರವಾಗಿ ದಾವೀದನ ಜೊತೆಯಲ್ಲಿ ಮಾತನಾಡುತ್ತಾ ಇದ್ದಾರೆ. ದಾವೀದನು ಮರೆಯಾಗಿ ಮಾಡಿದನು, ಆದರೆ ದೇವರಿಗೆ ಮರೆಯಾದದ್ದು ಒಂದೂ ಇಲ್ಲ. ಸಾಮ್ಯ ರೂಪವಾಗಿ ನಾತಾನನು ದಾವೀದನಿಗೆ ಅವನ ಪಾಪ ಕೃತ್ಯವನ್ನು ತಿಳಿಸಿದಾಗ ದಾವೀದನು ಪಶ್ಚಾತ್ತಾಪ ಪಡುತ್ತಾನೆ. ನಾನು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆಂಬುದಾಗಿ ಹೇಳಿ ನಾತಾನನ ಬಳಿಯಲ್ಲೇ ಒಪ್ಪಿಕೊಳ್ಳುತ್ತಾನೆ. ಯಾಕಂದರೆ ದಾವೀದನು ಪರಿಶುದ್ಧಾತ್ಮನನ್ನ ನೋಯಿಸುವಂತ ವ್ಯಕ್ತಿಯಾಗಿರಲಿಲ್ಲ. ಬೇರೆ ನಮ್ಮನ್ನು ಸಹ ದೇವರು ದೀನತೆಯಲ್ಲಿ ಇರುವಾಗಲೇ ಆರಿಸಿ ತೆಗೆದುಕೊಂಡಿದ್ದಾರೆ. ಆದರೆ ಉತ್ತಮವಾದಂತಹ ನಂತರದಲ್ಲಿ ನಾವು ದೇವರಿಗೆ ವಿರುದ್ಧವಾಗಿ ನಡೆದುಕೊಳ್ಳಬಾರದು. ಒಂದು ವೇಳೆ ತಪ್ಪಾದ ಮಾರ್ಗದಲ್ಲಿ ನಾವು ನಡೆಯುತ್ತಾ ಇರುವಾಗ ದೇವ ಸೇವಕರ ಮುಖಾಂತರವಾಗಿ ಕರ್ತನು ನಮ್ಮ ಜೊತೆಯಲ್ಲಿ ಮಾತನಾಡುತ್ತಾರೆ. ಆದರೆ ನಿಜವಾಗಿಯೂ ಮಾತನಾಡುವಂಥದ್ದು ಪವಿತ್ರಾತ್ಮನೇ. ನಾವು ದೇವ ಸೇವಕರಿಗೆ ವಿರುದ್ಧವಾಗಿ ಮಾತನಾಡುವಾಗ ಸೇವಕರಿಗಲ್ಲ, ಪವಿತ್ರಾತ್ಮನಿಗೆ ನಾವು ವಿರುದ್ಧವಾಗಿ ಮಾತನಾಡುವವರಾಗಿ ಇರುತ್ತೇವೆ. ಸಮುವೇಲನನ್ನ ವಿರೋಧಿಸಿದಂತಹ ಸೌಲನು ಅರಸನ ಸ್ಥಾನದಿಂದ ತಳ್ಳಲ್ಪಟ್ಟ. ನಂತರದಲ್ಲಿ ಕರ್ತನು ದಾವೀದನನ್ನ ಆ ಸ್ಥಾನದಲ್ಲಿ ಇಟ್ಟರು. ದಾವೀದನು ಎಷ್ಟೇ ದೊಡ್ಡ ಅರಸನಾದರೂ ಅವನನ್ನು ನಡೆಸಲಿಕ್ಕೆ ಪ್ರವಾದಿಯನ್ನ ದೇವರಿಟ್ಟಿದ್ದರು. ಅದೇ ರೀತಿಯಲ್ಲಿ ನಾವು ಎಷ್ಟೇ ಉತ್ತಮ ಜ್ಞಾನಿಗಳಾದರೂ ಸಹ ನಮ್ಮನ್ನು ನಡೆಸಲಿಕ್ಕಾಗಿ ದೇವರು ತನ್ನ ಸೇವಕರನ್ನ ಆತ್ಮನಿಂದ ತುಂಬಿಸಿ ಇಟ್ಟಿದ್ದಾರೆ. ಆದುದರಿಂದ ನಾವು ಸೇವಕರಿಗೆ ವಿರುದ್ಧವಾಗಿ ಮಾತನಾಡಬಾರದು. ಸೇವಕರು ನಮ್ಮ ಆತ್ಮದ ಪ್ರಯೋಜನಕ್ಕಾಗಿ ಇದ್ದಾರೆ ವಿನಃ ಅವರು ಕತ್ತಿಯನ್ನು ಹಿಡಿದುಕೊಂಡಿಲ್ಲ ಎಂಬುದಾಗಿ ಹೇಳಿ ಪೌಲನು ಹೇಳುತ್ತಾರೆ. ಕರ್ತನು ಸೇವಕರ ಮುಖಾಂತರವಾಗಿ ನಮ್ಮ ಜೊತೆಯಲ್ಲಿ ಮಾತನಾಡುವಾಗ ಅದು ಸೇವಕರಲ್ಲ, ಪವಿತ್ರಾತ್ಮನೇ ಮಾತನಾಡಿರುತ್ತಾರೆ. ಆದುದರಿಂದ ನಾವು ಸೇವಕರುಗಳಿಗೆ ವಿಧೇಯರಾಗಿ ನಡೆದುಕೊಳ್ಳುವ, ನಮ್ಮ ಆತ್ಮವನ್ನ ಕಾಯಲಿಕ್ಕಾಗಿ ದೇವರು ಅವರನ್ನು ನೇಮಿಸಿದ್ದಾರೆ. ನಿಜವಾಗಿಯೂ ನಾವು ದಾವೀದನ ಹಾಗೆ ಪಶ್ಚಾತ್ತಾಪಪಟ್ಟು ಮನ ತಿರುಗುವುದಾದರೆ ದಾವೀದನನ್ನ ಉಪಯೋಗಿಸಿದಂಥ ಕರ್ತನು ನಮ್ಮನ್ನು ಉಪಯೋಗಿಸಲಿಕ್ಕೆ ಶಕ್ತನಾಗಿದ್ದಾರೆ. ದಾವೀದನು ಸಂಪೂರ್ಣವಾಗಿ ಆತನು ಪ್ರವಾದಿಗೆ ವಿಧೇಯನಾಗಿ ಜೀವಿಸಿದನು. ದೇವರಿಗೆ ಅವನು ವಿಧೇಯನಾದನು. ಆದುದರಿಂದಲೇ ದೇವರಿಗೆ ಒಪ್ಪುವಂತ ಮನುಷ್ಯನಾದನು. ನಾವು ಸಹ ಕರ್ತನಿಗೂ ಕರ್ತನು ಅಭಿಷೇಕಿಸಲ್ಪಟ್ಟವರಿಗೂ ವಿಧೇಯರಾಗಿ ಜೀವಿಸುವಾಗ ದೇವರಿಗೆ ಒಪ್ಪುವಂತಹ ಮನುಷ್ಯರಾಗಿ ದೇವ ಮಕ್ಕಳಾಗಿ ಮಾರ್ಪಡುತ್ತೇವೆ. ಸರ್ವಶಕ್ತನಾದ ದೇವರೇ, ನಮ್ಮನ್ನು ನಿಮ್ಮ ಕರೆಗಳಿಗೆ ಸಮರ್ಪಿಸಿಕೊಳ್ಳುತ್ತೇವೆ. ನಿಮ್ಮ ಚಿತ್ತಾನುಸಾರವಾಗಿ ನೀವು ನಮಗೆ ಇಡಲ್ಪಟ್ಟಂತ ಸೇವಕರಿಗೆ ನಾವು ವಿಧೇಯರಾಗಿ ಜೀವಿಸುವ ಹಾಗೆ ನಮಗೆ ಅನುಗ್ರಹಿಸಿಕೊಡಿರಿ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.